ಅವರು ನಮ್ಮಂತೆ ಮಕ್ಕಳೀಗ ಕನಸುಗಳ ಹೊತ್ತ ಕೋಗಿಲೆಗಳಲು ಕೈ ಹಿಡಿದರೆ ಹಾರುವರು, ಪ್ರೀತಿ ಕೊಟ್ಟರೆ ಬೆಳೆಯುವರು. ದೇಹದಲ್ಲಿ ಇರಬಹುದು ವ್ಯತ್ಯಾಸ, ಮನದಲ್ಲಿ ಇಲ್ಲ ಯಾವ ಕೊರತೆ. ಪ್ರೋತ್ಸಾಹದ ಒಂದು ಮಾತು ತರುತ್ತದೆ ಅವರಿಗೆ ಹೊಸ ಶಕ್ತಿ. ಅಂಗವೈಕಲ್ಯ ದೌರ್ಬಲ್ಯವಲ್ಲ, ಅದು ಜೀವನದ ಒಂದು ಸವಾಲು. ಧೈರ್ಯದಿಂದ ಹೆಜ್ಜೆ ಇಟ್ಟರೆ ಗೆಲ್ಲುವರು ಅವರು ಪ್ರತಿಯೊಂದು ಕಾಲು. ತಾರತಮ್ಯ ಬೇಡ, ತಿರಸ್ಕಾರ ಬೇಡ, ಎಲ್ಲರಿಗೂ ಸಮಾನ ಗೌರವ ಕೊಡೋಣ. ಸ್ನೇಹ ಸಹಾಯ ಪ್ರೀತಿಯ ಹಾದಿಯಲ್ಲಿ ಅವರ ಕನಸುಗಳಿಗೆ ರೆಕ್ಕೆ ನೀಡೋಣ. ನಾವೆಲ್ಲ ಒಂದೇ ಕುಟುಂಬ, ಮಾನವೀಯತೆ ನಮ್ಮ ಬಲ. ವಿಶೇಷ ಚೇತನ ಮಕ್ಕಳೊಂದಿಗೆ ಸೇರಿ ನಿರ್ಮಿಸೋಣ ಸುಂದರ ನಾಳೆಯ ಬೆಳಕು. ಈ ಬೆಳಕು ನಮ್ಮ ಸಿದ್ದಾಪುರ ಶಾಲೆಯಿಂದ ಬರಲಿ. ಅವರು ನಮ್ಮಂತೆ ಮಕ್ಕಳು, ಕನಸುಗಳ ಹೊತ್ತ ಕೋಗಿಲೆಗಳು. ಕೈ ಹಿಡಿದರೆ ಹಾರುವರು, ಪ್ರೀತಿ ಕೊಟ್ಟರೆ ಬೆಳೆಯುವರು. ದೇಹದಲ್ಲಿ ಇರಬಹುದು ವ್ಯತ್ಯಾಸ, ಮನದಲ್ಲಿ ಇಲ್ಲ ಯಾವ ಕೊರತೆ. ಪ್ರೋತ್ಸಾಹದ ಒಂದು ಮಾತು ತರುತ್ತದೆ ಅವರಿಗೆ ಹೊಸ ಶಕ್ತಿ. ಅಂಗವೈಕಲ್ಯ ದೌರ್ಬಲ್ಯವಲ್ಲ, ಅದು ಜೀವನದ ಒಂದು ಸವಾಲು. ಧೈರ್ಯದಿಂದ ಹೆಜ್ಜೆ ಇಟ್ಟರೆ ಗೆಲ್ಲುವರು ಅವರು ಪ್ರತಿಯೊಂದು ಕಾಲು. ತಾರತಮ್ಯ ಬೇಡ, ತಿರಸ್ಕಾರ ಬೇಡ, ಎಲ್ಲರಿಗೂ ಸಮಾನ ಗೌರವ ಕೊಡೋಣ. ಸ್ನೇಹ ಸಹಾಯ ಪ್ರೀತಿಯ ಹಾದಿಯಲ್ಲಿ ಅವರ ಕನಸುಗಳಿಗೆ ರೆಕ್ಕೆ ನೀಡೋಣ. ವಿಶೇಷ ಚೇತನ ಮಕ್ಕಳೊಂದಿಗೆ ಸೇರಿ
ನಿರ್ಮಿಸೋಣ ಸುಂದರಮಯ ಬೆಳಕು. ನಾವು ಸಿದ್ದಾಪುರ ಶಾಲಾ ಮಕ್ಕಳು, ವಿಕಲಚೇತರು ಎಲ್ಲೋ ಕಂಡರು ಅವರಿಗೆ ಸಹಾಯ ಮಾಡುವುದು ನಮ್ಮ ಕರ್ತವ್ಯ ಎಂದು ಪ್ರಮಾಣ ಮಾಡುತ್ತೇವೆ. ಅವಳು ಬಿದ್ದಿದ್ದಾಳೆ ನಗದವಳು ನೋಡಿ. ಅವಳು ಕುರುಡಿ ಹೌದು, ಆದ್ರೆ ನಮ್ಮಂತೆ ಮನುಷ್ಯಳು ಅವಳು. ನಿಮ್ಮನೆಯಲ್ಲಿ ಯಾರಾದ್ರೂ ಹೀಗೆ ಬಿದ್ದಿದ್ರೆ ನೀವು ಅವಳನ್ನ ನೋಡಿ ನಗ್ತಿದ್ರಾ? ಹೀಗೆ ಇಲ್ಲ, ಎಬ್ಬಿಸ್ತಿದ್ರಿ ತಾನೆ? ಅವಳು ಕೂಡ ನಮ್ಮವಳೇ. ವಿಶೇಷ ಚೇತನರಿಗೆ ಹಿಂಸೆ ಮಾಡುವ ಬದಲು ಸಹಾಯ ಮಾಡುವುದೇ ನಮ್ಮ ಧರ್ಮವಾಗಿದೆ, ಗೊತ್ತಾಯ್ತಾ? ಎಲ್ಲರಿಗೂ ಶುಭೋದಯ. ಇಂದು ನಾನು ನಮ್ಮ ಸಮಾಜದ ಪ್ರಮುಖ ಅಂಗವಾಗಿರುವ ವಿಶೇಷ ಚೇತನರ ಸಬಲೀಕರಣದ ಕುರಿತು ಮಾತನಾಡಲು ಬಯಸುತ್ತೇನೆ. ಅಂಗವೈಕಲ್ಯ ದೇಹಕ್ಕೆ ಹೊರತು ಆತ್ಮಕ್ಕಲ್ಲ. ಅಂಗವಿಕಲತೆ ಎಂಬುದು ಕೇವಲ ದೈಹಿಕ ಮಿತಿಯಷ್ಟೇ, ಆದರೆ ಅದು ಅವರ ಸಾಧನೆಗೆ ಎಂದೂ ಅಡ್ಡಿಯಾಗಲಾರದು. ಜಗತ್ತಿನಲ್ಲಿ ಹೆಲೆನ್ ಕೆಲ್ಲರ್, ಸ್ಟೀಫನ್ ಹಾಕಿಂಗ್ ಅವರಂತಹ ಎಷ್ಟೋ ಮಹನೀಯರು ತಮ್ಮ ಅಂಗವೈಕಲ್ಯ ಬೇಕಾಗಿರುವುದು ಸಮಾಜದಲ್ಲಿ ಸಮಾನ ಅವಕಾಶಗಳು, ಗೌರವ ಮತ್ತು ಪ್ರೋತ್ಸಾಹ. ನಮ್ಮೆಲ್ಲರ ಜವಾಬ್ದಾರಿ, ನಮ್ಮೆಲ್ಲರ ಜವಾಬ್ದಾರಿ, ನಮ್ಮೆಲ್ಲರ ಜವಾಬ್ದಾರಿ ಎಂಬ ವಾಕ್ಯದಂತೆ ಇವರನ್ನು ಕೇವಲ ಅಂಗವಿಕಲರು ಎಂದು ಕರೆಯುವ ಬದಲು ಮಾನ್ಯ ಪ್ರಧಾನಮಂತ್ರಿಯವರು ಕರೆದಂತೆ ದಿವ್ಯಾಂಗರು ಅಥವಾ ವಿಶೇಷ ಚೇತನರು ಎಂದು ಕರೆದು ಗೌರವಿಸಬೇಕು. ಅವರಿಗೆ ಶಿಕ್ಷಣ, ಉದ್ಯೋಗ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಸುಲಭವಾಗಿ ಓಡಾಡಲು ಸೂಕ್ತ ಸೌಲಭ್ಯಗಳನ್ನು ಒದಗಿಸಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಸಾಧನೆಗೆ ದೈಹಿಕ ಸೌಂದರ್ಯ ಮುಖ್ಯವಲ್ಲ, ಸಾಧಿಸುವ ಹಠ ಮತ್ತು ದೃಢ ಸಂಕಲ್ಪ ಮುಖ್ಯ. ಸಾಧನೆಗೆ ದೈಹಿಕ ಸೌಂದರ್ಯ ಮುಖ್ಯವಲ್ಲ, ಸಾಧಿಸುವ ಹಠ ಮತ್ತು ದೃಢ ಸಂಕಲ್ಪ ಮುಖ್ಯ. ಸಾಧನೆಗೆ ದೈಹಿಕ ಸೌಂದರ್ಯ ಮುಖ್ಯವಲ್ಲ, ಸಾಧಿಸುವ ಹಠ ಮತ್ತು ದೃಢ ಸಂಕಲ್ಪ ಮುಖ್ಯ. ಕೊನೆಯದಾಗಿ ನಮ್ಮೆಲ್ಲರ ಸಂದೇಶವೇನೆಂದರೆ ವಿಶೇಷ ಚೇತನರನ್ನು ಸಮಾಜದ ಮುಖ್ಯವಾಹಿನಿಗೆ